ಸ್ನೇಹಿತರೆ ನಮಸ್ಕಾರ. ನೋಡಿ ಇದು ಫುಲ್ಲು ಒಂದು ತೊಗರಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು. ನೋಡಿ ಎಷ್ಟು ಮೇಲೆ ಕೆತ್ತಿದ್ರು ಫುಲ್ ಅಲ್ಲಿವರೆಗೂ ತೊಗರಿ ಕಾಣಿಸ್ತಾ ಇದೆ. ಸ್ನೇಹಿತರೆ ನೋಡ್ರಿ, ಇದು ಫುಲ್ಲು ಟೋಟಲ್ ಎಷ್ಟು ಎಕರೆ ಐತ್ರಿ? 3 ಎಕರೆ. 3 ಎಕರೆಗೂ ಸಹ ಇವರು ತೊಗರಿ ಹಾಕಿದ್ದಾರೆ. ತೊಗರಿ ಹಿಂದೆ ನಾನೇ ಒಂದು ವಿಡಿಯೋ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ವು. ಈಗಾಗಲೇ ಒಂದು 3 ತಿಂಗಳು ಆಯ್ತೇನೋ. ಆದ್ರೆ ಇದು ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ನೋಡಿ, ಗಿಡಗಳು ತೋರಿಸ್ತೀನಿ. ಗಿಡ ಮಾತ್ರ ಒಂದು 5 ಅಡಿ 6 ಅಡಿವರೆಗೂ ಬೆಳೆದಿದೆ. ಇದು ಗೊತ್ತಿಲ್ಲ, ಯಾಕಂದ್ರೆ ಈಗಾಗಲೇ ಮಳೆಗಾಲನು ಮುಗೀತು. ಈ ಮಳೆಗಾಲ ನಂಬಿ ಇವರು ಬಿತ್ತನೆ ಬೀಜ ಹಾಕಿದ್ರು ತೊಗರಿ. ನೋಡಿ ಒಂದೇ ಒಂದು ಕಾಯಿಲ್ಲ. ಈ ಲ್ಯಾಂಡಿನ ಈ ಜಮೀನಿನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾವು ಒಂದು ಸುತ್ತ ಮಾತಾಡಿಸ್ತೀವಿ. ಏನು ಪ್ರಾಬ್ಲಮ್ ಆಯ್ತು, ಯಾಕಿದು ಈ ಥರ ಆಯ್ತು. ಗಿಡ ಚೆನ್ನಾಗಿ ಎದ್ದಿದ್ವು, ಚೆನ್ನಾಗಿ ಬೆಳೆದಿದ್ವು. ನೋಡೋಣ, ಈಗ ಅವ್ರನ್ನೊಂದ್ಸಲ ಮಾತಾಡಿಸ್ತೀನಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು. ಸ್ವಾಮಿ ನಮಸ್ಕಾರ. ಸ್ವಾಮಿ ನಮಸ್ತೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಣ್ಣ ಅಂತ. ಭೀಮಣ್ಣ ಅಂತ. ಇದು ನಿಮ್ದೇನೆ ಜಮೀನು? ನಮ್ದೇ ಸ್ವಾಮಿ. ತೊಗರಿ ಹಾಕಿದ್ರಿ ಹಿಂದೆ, ಈ 3 ತಿಂಗಳ ಹಿಂದೆನೂ ನಾನೇ ಒಂದು ವಿಡಿಯೋ ಮಾಡಿದ್ರಿ. ಈಗ ಏನು ಪ್ರಾಬ್ಲಮ್ ಇದು? ಕಾಯಿ ಬಿಟ್ಟಿಲ್ವಲ್ಲ? ಕಾಯಿ ಬಿಟ್ಟಿಲ್ಲ. ನಾವು ಕೃಷಿ ಇಲಾಖೆಗೆ ಬೀಜ ತಂದ್ವಿ, ಒಳ್ಳೆ ಬೀಜ ಅಂತ ಕೊಟ್ರು. ನಾವು ಒಳ್ಳೆ ತಳಿ ಒಳ್ಳೆ ಬೀಜ ಅಂತ ಕೊಟ್ರು, ಪಾಣಿ ಇಸ್ಕೊಂಡು ಕೊಟ್ಟವ್ರೆ. ಅಷ್ಟ ಮೇಲಾಗಿನೇ ನಾವು ಇಷ್ಟೊಂದು ಕಷ್ಟ ಬಿದ್ದು ಎಲ್ಲ ಕಳೆ ಮಳೆ ಕ್ಲೀನಾಗಿ ಮಾಡಿದ್ವಿ. 30,000 ರೂಪಾಯಿ ಖರ್ಚು ಬಂದೈತಿ. 30,000 ರೂಪಾಯಿ ಖರ್ಚು ಬಂದ್ರು ಕೂಡ ನಮಗೆ 3 ಪೈಸಾನು ಸಿಗ್ತಾ ಇಲ್ಲ. ಈಗ ನಾವ್ ಏನ್ ಮಾಡ್ಬೇಕು ಎಂಬುದು ತಿಳಿಯಲ್ಲ. ನಮ್ಗೆ ಏನಾದ್ರೂ ಪರಿಹಾರ ನೀಡಿದ್ರೆ ನಾವು ಬದುಕ್ತಿವಿ, ಇಲ್ದೇ ಹೋದ್ರೆ ಏನಾದ್ರು ವಿಷ ತಗೊಂಬಂತ ಪರಿಸ್ಥಿತಿ ಬಂದೈತಿ. ಮಕ್ಳು ಮರಿ ಏನ್ ಮಾಡ್ಬೇಕು ಏನಿಲ್ಲ ಎಂಬುದು ಸಾಲ ಬಾಲ ಮಾಡಿ ನಮ್ಗೆ ಇಷ್ಟೊಂದು ಯೋಚನೆ ಐತಿ. ಆ ಕಾರಣದಿಂದ ನಾವು ಇಷ್ಟೊಂದೆಲ್ಲ ನಿಮ್ಮನ್ನ ಬೇಡ್ತಾ ಇದ್ದೀವಿ. ನೀವೇನಾದ್ರೂ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಬೇಡ್ತಾ ಇದ್ದೀವಿ. ಆದಷ್ಟು ನೀವು ಅನುಕೂಲ ಮಾಡಿಕೊಡ್ತಾ ಇದ್ರೆ ನಾವು ಉಳಿಯೋ ಪರಿಸ್ಥಿತಿನೇ ಇಲ್ಲ. ನೋಡ್ರಿ ನಿಮ್ ಗಿಡ ಹೆಂಗಿದಾವೆ ಏನಿದಾವೆ, ಇಲ್ಲ ಒಂದೇ ಒಂದು ಕಾಯಿ ಕಾಣ್ತೈತೇನ ನೋಡ್ರಿ, ಇಲ್ಲ ಒಂದ್ ಕಾಯಿ ಆಗ್ಲಿ, ಒಂದ್ ಹೂ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನಾದ್ರೂ ಕಾಣ್ತೈತೆ ನೋಡ್ರಿ. ನಾವ್ ಹೆಂಗ್ ಕತೆ ಕಲಿಬೇಕು ಹಿಂಗಾದ್ರೆ? ನಾವೇನ್ ರೈತರು ಏನ್ ತಿನ್ಬೇಕು, ಏನ್ ಉಣ್ಬೇಕು, ಕೊಟ್ಟವ್ರಿಗೆ ಏನ್ ಕೊಡ್ಬೇಕು, ಮಕ್ಳು ಮರಿ ಏನ್ ಸಾಕ್ಬೇಕು, ನಮ್ ಜೀವನ ಹೆಂಗನ್ನೋದ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ಗೇನೇನ ನೆರವು ಕೊಡ್ಬೇಕು ಅಂತನ ನಾವು ಹೆಚ್ಚಿನದಾಗಿ ಕೇಳ್ತಾ ಇದ್ದೀವಿ ಸ್ವಾಮಿ. ಇದನ್ನ ನೀವು ಕೃಷಿ ಅಧಿಕಾರಿಗಳಿಗೆ ಯಾರು ಗಮನಕ್ಕೆ ತಂದಿದ್ರಾ? ಕೃಷಿ ಅಧಿಕಾರಿಗಳಿಗೆ ಯಾರಿಗೂ ಗಮನಕ್ಕೆ ತಂದಿಲ್ಲ. ಈಗ್ಲೇ ನಾವು ಹೇಳ್ತಾ ಇದ್ದೀವಿ, ಈಗ್ಲೇ ನೀವು ಏನಾದ್ರೂ ಮಾಡಿ ನಮ್ಗೆ ಪರಿಹಾರ ಕೊಡ್ಬೇಕು ಅಂತ ಈಗ್ಲೇ ಕೇಳ್ತಾ ಇದ್ದೀವಿ. ನಾವು ಇಷ್ಟು ಇಲ್ಲಿವರೆಗೂ ಬಿಟ್ಟಾತಲ್ವ, ಹೂ ಬಿಟ್ಟಾತಲ್ವ, ಕಾಯಿ ಬಿಟ್ಟಾತಲ್ವ ಅಂತ ಕಾದ್ವಿ. ಈ ಕಾಯಿ ಹೂವ ಏನು ಕಾಣಿಸ್ತಾ ಇಲ್ಲ ಇದ್ರಾಗೆ. ಮುಂದೆ ಬಿಡ್ಬೋದೇನೋ? ಮುಂದೆ ಬಿಡೋಂತ ಸ್ಥಿತಿ ಇದ್ರೆ ಭಗವಂತ ಮಳೆ ಬರ್ಬೇಕಲ್ಲ ಸ್ವಾಮಿ. ಇವಾಗೆಲ್ಲ ಆಲೆ ಮುಗ್ದೋದಂತ ಕಥೆ. ಈಗ ಮಳೆ ಬಂದು ನಾವು ಹುಟ್ಟಿ ಬೆಳೆದು ನಾವೇನ ಆಗ್ತೈತೆ. ಈಗ ಇನ್ನೇನ್ ಡಿಸೆಂಬರ್ನಾಗ ಇನ್ನೇನ್ ಮಳೆ ಬರುತ್ತೆ. ಇವರೆಲ್ಲ ರೈತರ? ಅವರೆಲ್ಲ ರೈತರು. ಎಲ್ಲ ಮಾಡಿರೋ ಸಮಯ ಎಲ್ಲ ರೈತರೇ. ಇಂತ ಮಾಡಿ ನಾವು ನೋಡು ಏನ್ ಪರಿಸ್ಥಿತಿ ಆಯ್ತು ನಮ್ ಪರಿಸ್ಥಿತಿ. ಹಿಂಗಾದ್ರೆ ನಮ್ ಪರಿಸ್ಥಿತಿ ಏನ್ ಸ್ವಾಮಿ? ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಈಗ ಇವ್ರೇನೋ ಬಿಟ್ಟಿಲ್ಲ ಅಂತ ಹೇಳ್ತಾ ಇದಾರೆ, ತೊಗರಿ ಒಂದು ಬಿಟ್ಟಿಲ್ಲ, ಒಂದ್ ಕಾಯಿನೂ ಇಲ್ಲ ಏನಲ್ಲ. ಈಸ್ ದಿನ ಬಿಡುತ್ತೆ ಅನ್ಕೊಂಡ್ವಿ, ಮಳೆನೂ ಹೋಗ್ಬಿಡ್ತು. ದೀಪಾವಳಿ ಆದ್ಮೇಲೆ ದೀಪಾವಳಿ ಮಳೆ ಇಲ್ಲ ಅಂತಾರೆ. ಈ ಪರಿಸ್ಥಿತಿಗೆ ನಾವ್ ಹೆಂಡ್ರು ಮಕ್ಕಳು ಸಾಕದ ಹೆಂಗೆ, ಮಾಡೋದ್ ಹೆಂಗೆ ಎಂಬ 30-35 ಸಾವಿರ ರೂಪಾಯಿ ಖರ್ಚು ಮಾಡಿ ನಮ್ ಪರಿಸ್ಥಿತಿ ಈ ತರ. ನಿಮ್ ಮನವಿ ಏನು? ನಮ್ಮ ಮನೆಗೆ ಏನಾದ್ರು ಒಂದು ಪರಿಹಾರ ಮಾಡ್ಕೊಡಿ ಸ್ವಾಮಿ. ನೀವು ನಮ್ಗೆ ಸಹಕಾರ. ಯಾರಿಗೆ ಕೇಳ್ತಾ ಇದಾರೆ ಪರಿಹಾರ ಮಾಡ್ಕೊಡಿ ಅಂತ? ಅವ್ರೇ ನಿಮ್ಮನ್ನ ಸಹಕಾರದನ್ನೇ ನಾವು ಕೇಳ್ತಾ ಇದ್ದೀವಿ, ಮಾಡ್ಕೊಡ್ರಿ. ಕೃಷಿ ಅಧಿಕಾರಿ ಅವ್ರಿಗೂ ಬೀಜ ಅವರೇ ಕೊಟ್ಟಿತ್ತು, ಔಷಧನು 1-2 ಸರಿ ಹೊಡೆದಿದ್ದೀವಿ. ಅದೇನು ಉಪಯೋಗ ಆಗ್ತಾ ಕಾಣ್ತಾ ಇಲ್ಲ. ನೋಡು, ಒಂದು ಕಾಯಿನೂ ಕಾಣ್ತಾ ಇಲ್ಲ. ನಮ್ ಪರಿಸ್ಥಿತಿ ಈ ತರ ಆಯ್ತು. ಏನ ಮಾಡಿ ನಮ್ಗೆ ಒಂದ್ ಪರಿಹಾರ ಮಾಡ್ಕೊಡಿ ಸ್ವಾಮಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನ್ ಹೇಳ ಸ್ವಾಮಿ, ಈ ತರ ಆಗೋಗ್ಬಿಟ್ಟಿದೆ. ಒಂದ್ ಕಾಯಿ ಇಲ್ಲ, ಹೂವ ಇಲ್ಲ. ಈ ತರ ಬೆಳೆ ಆದ್ರೆ ನಾವೇನ್ ತಿನ್ಬೇಕು, ಒಟ್ಟಿಗೆ ಏನ್ ಮಾಡ್ಬೇಕು? ಕೊಟ್ಟ ಸಾಲ ಹೆಂಗ್ ಕೊಡೋದು, ತೀರ್ಸೋದ್ ಹೆಂಗೆ? ಮಕ್ಳು ಮರಿ ಸಾಗೋದ್ ಹೇಗೆ? ಈ ರೀತಿ ಆದ್ರೆ ಏನ್ ಮಾಡ್ಬೇಕು ಎಂಬುದನ್ನೇ ಗೊತ್ತಾಗ್ತಿಲ್ಲ. ನೋಡ್ರಿ, ಏನಾದ್ರು ಒಂಚೂರು ಏನಾದ್ರು ಬೆಳೆ ಏನಾದ್ರು ಕಾಣಿಸುತ್ತೇನಾ ನಿಮ್ಗೂ? ನೋಡ್ರಿ. ಗಿಡಗಳು ದೊಡ್ಡವಿದಾವೆ, ಇಲ್ಲೇನೋ ಕಾಣಿಸ್ತೈತೆ ಕಾಯಿ ನೋಡೋಣ. ನೋಡ್ಕೊಳ್ರಿ. ನೋಡಿ, ಇದು ಇಷ್ಟು ದೊಡ್ಡ ಗಿಡ ಐತೆ, ಹಿಂಗ್ ಹಿಡ್ಕೊಳ್ರಿ ನೋಡೋಣ. ಇಲ್ಲಿ ಯಾಕೆ ಹೂವನೇ ಕಾಣಿಸ್ತಾ ಇಲ್ವಲ್ಲ? ಏನಿಲ್ರ, ಬರೇ ಗಿಡ ಬಂದ್ರಕ್ಕೆ ಬಂದ್ಬಿಟ್ಟು ಈ ತರ ಆಗ್ಬಿಟ್ಟೈತೆ ಸ್ವಾಮಿ. ಎಲ್ಲಾ ಬೆಳೆ ಹಿಂಗೆ ಆಗೈತಿ. ಬಂದ್ರಿಕೆ ಅಂದ್ರೆ
ಏನು ಈ ನಮ್ಗೆ ಬೀಜದ ಇವತ್ತು ಬೀಜದ್ದು ಲೆಕ್ಕಾಚಾರ ವ್ಯತ್ಯಾಸ. ಒಳ್ಳೆ ಬೀಜ ಅಂತ ಕೊಟ್ರು. ಹಾ. ಬೀಜ ನೋಡಿ ನಾವು ಅದನ್ನೇ ತಂದಾಕಿ ಇದು ಮಾಡಿದ್ವಿ. ಅದ್ರಲ್ಲಿ ನಾವ್ಗೇನು ಪ್ರತಿಫಲ ಸಿಗ್ತಾ ಇಲ್ಲ ಸ್ವಾಮಿ. ಅದಕ್ಕೇನೋ ನಮ್ಗೊಂದು ವ್ಯವಸ್ಥೆ ಮಾಡ್ಕೊಡಿ. ಮಾಡ್ಕೊಡಿ. ಗಿಡ ಮಾತ್ರ ಒಂದು 6 ಅಡಿ 7 ಅಡಿ 6 ಅಡಿ ಅಲ್ಲ ಸ್ವಾಮಿ, 8 ಅಡಿ ಐತಿ. ಎಲ್ಲಿಂದ ಎಲ್ಲಿ ಹೋದ್ರು ತೊಗರಿ ಗಿಡನೇ 8 ಅಡಿ. ನೋಡಿ ಪುಡಿ ಆಗೈತೆ. ನೋಡಿ ಇದ್ರಾಗ ಏನೇನು ಇಲ್ಲ, ಇದ್ರಾಗ ಬೀಜನೇ ಇಲ್ಲ. ಈಗ ಮೇಲ್ನೋಟಕ್ಕೆ ಬೀಜ ಇದಾವಲ್ಲ ಅಂತ ಕಾಣುತ್ತೆ. ಕಾಣುತ್ತೆ ನೋಡಿ, ಕಾಣ್ತತೆ. ಎಲ್ಲ ಬರೀ ಪುಡಿಯಾಗಿ ಹೋಗಿದೆ. ನೋಡಿ ಒಂದು 2 ಬೀಜ 2 ತೊಪ್ಪಿರ್ 3 ಇಷ್ಟು ಕಾಯಿ ಕಿತ್ರೂ ಇದ್ರಲ್ಲಿ ನೋಡಿ, ಇದ್ರಲ್ಲಿ ಯಾತೂ ಇಲ್ಲ. ಉಬ್ಲಾಗಿದೆ ಎಲ್ಲ ಉಬ್ಲು ತರ. ಏನ್ ಸ್ವಾಮಿ ನಾವು ಇಷ್ಟೆಲ್ಲ ಕಷ್ಟ ಬಿದ್ದಿದ್ದೀವಿ, ಕಷ್ಟ ಬಿದ್ದು ಭಗವಂತ ಏನು ಕೊಡ್ಲಿಲ್ಲ. ಅದಕ್ಕೆ ನೀವೇನ ನಮಗೆ ಪರಿಹಾರ ಕೊಟ್ರೆ ನಾವೇನೋ ಸ್ವಲ್ಪ ನೋಡ್ಕೊಂತ ಅಷ್ಟು ಬಿಟ್ಟು ನಮ್ಗೆ ಪೂರ ಲಾಸ್ ಆಗ್ಬಿಟ್ಟೈತೆ. ಅದು ಅಲ್ಲಿ ಇಲ್ಲಿ ಸಾಲ ಪಾಲ ಮಾಡಿ ತಂದಿಕ್ಕಿವಿ. ಈಗ ಅವ್ರ ಪರಿಸ್ಥಿತಿ ನಾವು ಕೊಡೋದು ಹೆಂಗೆ ಹೆಮ್ಮಂಗ ಆಗ್ಬಿಟ್ಟೈತಿ. ಈಗ ಹಿಂದೆ ಕಷ್ಟ ಬಿದ್ದಿದ್ದೀವಿ. ಲಾಟ್ರಿ ಹೊಡಿತಾ ಅಂದಕ್ಕೆ ವಿಷ ಹೊಡೆದೈತಿ ಸ್ವಾಮಿ, ನಮಗೆ ಮನ್ಸಿಗೆ ವಿಷ ಬಿದ್ದ್ಬಿಟ್ಟೈತಿ. ಅದಕ್ಕೆ ನಾವೇನು ಉಳಿಬೇಕಾ ಬೇಡ ಅನ್ನೋದು ನೀವು ಒಂದು ತೀರ್ಮಾನ ಮಾಡಿ ನಮ್ಗೇನಾದ್ರೂ ನೆರವು ಕೊಡ್ಬೇಕು ಅಂತ ನಾವು ಬೇಡ್ಕೊಂತೀವಿ ಸ್ವಾಮಿ. ಹೊಡಿ. ನಮ್ಮ ಹೆಸರು ವೀರಭದ್ರಪ್ಪ ಅಂತ ಹೇಳಿ. ನಾವು ಬೇಸಾಯ ಮಾಡಿ ಈಗ 13 ವರ್ಷ 14 ವರ್ಷ ಆಯ್ತು ಬೇಸಾಯ ಮಾಡಿದೆಲ್ಲ ಲಾಸ್ ಆಗ್ತಾ ಬಂತು. ವರ್ಷಕ್ಕೂ ಬೇಸಾಯ ಮಾಡದೆ ಬಿಟ್ಟಿದ್ದೀವಿ ಸರ್. ಯಾಕೆ ಬಿಟ್ರಿ? ಅದ್ರ ಏನು ಲಾಭ ಇಲ್ಲ, ಬರೀ ನಷ್ಟನೇ. ಹಾ. ಅದಕ್ಕೋಸ್ಕರ ಈಗ 14 ವರ್ಷ ಆಯ್ತು ನಾವು ಬೇಸಾಯ ಮಾಡೋದು ಬಿಟ್ಟು. ಸರಿ ಸರಿ ಸರಿ. ಹ್ಮ್ ಈಗ ನೀವು ಲಾಸ್ ಆಗುತ್ತೆ ಅಂತ ಹೇಳಿ ಕೈ ಬಿಟ್ಟಿದ್ದೀರಾ. ಕೈ ಬಿಟ್ಟಿದ್ದೀವಿ. ಇವ್ರು ಲಾಭ ಬರುತ್ತೆ ಅಂತ ಹಾಕಿದ್ರು, ಹ್ಮ್ ಇವ್ರು ನೋಡಿದ್ರೆ 1 ರೂಪಾಯಿ ಲಾಭ ಇಲ್ಲ. ಈಗ ಎಲ್ಲ ಹಾಕಿ ಬರೀ ಲಾಸೇ ಬರ್ತೈತಿ. ಅಲೆದಲ್ಲಿಗೆ ನೇರ ಲಾಸು. ಹ್ಮ್. ಏನು ಲಾಭ ಅಂತೂ ಹೆಚ್ಚಿಗೆ ಇಲ್ವೇ ಇಲ್ಲ. ಈಗ ನಿಮ್ಮ ಮನವಿ ಇವ್ರಿಗೆ ಏನಾದ್ರು ಪರಿಹಾರ ಕೊಡಿ ಅಂತ ಹೇಳ್ತಾ ಇದೀರಾ? ಹೌದು, ಇರೋರ್ಗೆ ಇಲ್ಲಿ ರೈತರಿಗೆ ಇಲ್ಲಿ ಇರೋರ್ಗೆ ನಾವು ಒಂದ್ ಸ್ವಲ್ಪ ಪರಿಹಾರ ಕೊಟ್ರು ಸಾಕು ಅಂತ ನಾವು ನಿಮ್ಮಲ್ಲಿ ಬೇಡ್ಕೊಂತ ಇದ್ದೀವಿ. ಸರಿ. ಹಾಗಾಗಿ ಇದು ಕೃಷಿ ಇಲಾಖೆಯಿಂದ ಪಾಣಿ ಕೊಟ್ಟವ್ರದ್ದು ತಗೊಬಂದು ಬಿತ್ತನೆ ಮಾಡಿರ್ತಾರೆ. ನಾವೇನಪ್ಪ ನೀವು ಈ ವಿಡಿಯೋ ಮುಖಾಂತರ ನಿಮ್ಗೆ ಮನವಿ ಮಾಡ್ಕೊಳ್ಳೋದು ಕೃಷಿ ಅಧಿಕಾರಿಗಳಿಗೆ, ಆಮೇಲೆ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ನಾವೇನು ಮನವಿ ಅಂತಂದ್ರೆ, ಈ ರೈತಂಗೆ ಎಕ್ಸ್ಪೆಷಲಿ ಬೇರೆಯವರೆಲ್ಲ ಸ್ವಲ್ಪನಾದ್ರೂ ಆಗಿರ್ಬೋದು ಅನ್ಕೋತೀನಿ, ಆದ್ರೆ ಈ ರೈತಂಗೆ ಒಂದೇ ಒಂದು ನಯಾ ಪೈಸೆನು ಅಷ್ಟೂನು ಏನು ಆಗಿಲ್ಲ. ಅಂದ್ರೆ ನೀವೇ ನೋಡ್ಬೋದು, ಗಿಡ ಇನ್ನೂ ಹಿಂಗೆ ಇರ್ತವೆ. ನೀವು ಬೇಕಾದ್ರೆ ನಾಳೆ ನಾಡ್ದು ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಂಡು ಹೋಗ್ಬೋದು. ದಯವಿಟ್ಟು ಹೋದ್ಸಲನೂ ಇನ್ಸೂರೆನ್ಸ್ ಅಷ್ಟಕ್ಕಷ್ಟೇ ಹಾಕಿದ್ರು ಈ ಬರಗೂರು ಪಂಚಾಯತಿಗೆ. ಜೊತೆಗೆ ಈ ವರ್ಷ ಅದು ಏನು ಮಾಡಿದಾರೋ ಏನು ಈಗ ಆಲ್ರೆಡಿ ಶೇಂಗಾದು ಬೆಳೆ ಕಟಾವು ಮಾಡಿದ್ದಾರೆ. ಆ ಬೆಳೆ ಕಟಾವಲ್ಲಿ ಏನು ವರದಿ ಸಲ್ಲಿಸಿದಾರೋ ಗೊತ್ತಿಲ್ಲ. 5 ಇಲಾಖೆಗಳು, ಕಂದಾಯ ಏನು, ಆಮೇಲೆ ತೋಟಗಾರಿಕೆ, ಕೃಷಿ ಇಲಾಖೆ, ಆಮೇಲೆ ಇನ್ನೊಂದು 2-3 ಯಾವ ಇಲಾಖೆ, ರೇಷ್ಮೆ ಇಲಾಖೆ, ಒಂದು ಇಲಾಖೆಗಳು ಸೇರಿ ಬೆಳೆ ಕಟಾವು ಮಾಡಿದ್ದೀರಾ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ ನಿಮಗೆ, ಈ ಬೆಳೆ ಕಟಾವನ್ನ ಈ ಸಲ ಆದ್ರೂ, ಹೋದ್ಸಲ ಅಂತೂ ಇನ್ಸೂರೆನ್ಸ್ನ ಕೈ ಬಿಟ್ಟಿದ್ದೀರಾ, ಈ ಸಲ ಇನ್ಸೂರೆನ್ಸ್ ಬರಲೇಬೇಕು. ಜೊತೆಗೆ ಎಕ್ಸ್ಪೆಷಲಿ ಈ ರೈತಂಗೆ ಇವತ್ತು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಾಳೆ ಈ ನಮ್ಮ ಮನವಿಗೆ ಸ್ಪಂದಿಸಿ ನೀವು ಈ ಸ್ಥಳ ಮಾಜರ್ ಮಾಡಬೇಕು. ಸ್ಥಳ ಮಾಜರ್ ಮಾಡಿ ನಿಮ್ಗೆ ಏನು ಅಭಿಪ್ರಾಯ ಬರ್ತೈತ ಅದನ್ನ ನೀವು ಮಾಡಬೇಕು. ಜೊತೆಗೆ ನೀವೇನಾದ್ರೂ ಇದಕ್ಕೆ ಏನು ನೀವು ನಮ್ಮ ಮನವಿ ಸ್ಪಂದಿಸ್ಲಿಲ್ಲ ಅಂತ ಅಂದ್ರೆ, ನಿಜಕ್ಕೂ ನಾನು ಭೀಮಣ್ಣ ಆಗ್ಲಿ ಯಾರಾಗ್ಲಿ ನಾವು ನಿಮ್ಮ ಆಫೀಸಿಗೆ ಬಂದು ಶಿರಾದಲ್ಲಿ ಎಕ್ಸ್ಪೆಷಲಿ ಅಲ್ಲೇ ಚಾಪೆ ಹಾಸ್ಕ ಮಲ್ಕೋಬೇಕಾಗುತ್ತೆ. ದಯವಿಟ್ಟು ಇದು ಮನವಿ ಅಂತ ತಿಳ್ಕೊಳ್ರಿ. ನಮ್ಗೆ ಯಾವುದೋ ನಿಮ್ಗೆ ಹೋರಾಟ ಗಿರಾಟ ಅಂತ ನಾವೇನು ಮಾಡಲ್ಲ. ಇದು ನಿಮ್ಗೂ ಮನವಿ ಅಂತ ಸಲ್ಲಿಸ್ತಾ ಇದೀವಿ ನಾವು.